ಬಡವರ ಅನ್ನಭಾಗ್ಯ ಅಕ್ಕಿಯೇ ವಿದೇಶಕ್ಕೆ ಇದೀಗ ಕಳ್ಳ ಸಾಗಣೆ ಆಗ್ತಾ ಇದೆ. ಮಹಾರಾಷ್ಟ್ರ ಮಾರ್ಗವಾಗಿ ದುಬೈ, ಸಿಂಗಾಪುರಕ್ಕೆ ಅಕ್ಕಿಯನ್ನ ಸಾಗಣೆ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಹಾವೇರಿ ಎಪಿಎಂಸಿ ನಕಲಿ ಮುದ್ರೆಯಿಂದ ದಾಖಲೆ ಸೃಷ್ಟಿ ಮಾಡುವಂತಹ ಕೆಲಸಗಳಾಗಿದೆ. ಇಲ್ಲಿ ತಿನ್ನೋಕೆ ಅನ್ನ ಸಿಗೋದಿಲ್ಲ, ಈ ರೀತಿಯಾಗಿ ಮಾಡ್ಕೊಳ್ತಾ ಹೋದ್ರೆ ಇನ್ನೆಲ್ಲಿಗೋ ರವಾನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಇನ್ನು ಎಷ್ಟರ ಮಟ್ಟಿಗೆ ನಾವು ಯೋಚನೆ ಮಾಡಬೇಕಾಗತ್ತೆ ಅಂತಂದ್ರೆ ಇಲ್ಲಿ ಅಕ್ಕಿಗೇನು ಕೊರತೆ ಇಲ್ಲ, ಬಟ್ ಆದ್ರೆ ಬೆಲೆ ಎಷ್ಟರ ಪಟ್ಟಿಗೆ ದುಬಾರಿಯಾಗಿದೆ. ಬಡವರಿಗೆ ಅಕ್ಕಿ ಸಿಗಲಿ ಅಂತ ಹೇಳಿ ಕಾಂಗ್ರೆಸ್ನ ಸರ್ಕಾರ ಅನ್ನಭಾಗ್ಯ ಯೋಜನೆಯನ್ನ ತೆಗೆದುಕೊಂಡು ಬಂದಿದೆ. ಆ ಅನ್ನಭಾಗ್ಯ ಯೋಜನೆ ಯಾವ ರೀತಿಯಾಗಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ನೋಡಿ. ಗದಗದಲ್ಲಿ 32 ಟನ್ ಅನ್ನಭಾಗ್ಯ ಅಕ್ಕಿಯನ್ನ ಪೊಲೀಸರು ವಶಕ್ಕೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಲಾರಿ ಚಾಲಕನ ವಿಚಾರಣೆಯಲ್ಲಿ ಕಳ್ಳ ಸಾಗಣೆ ಮಾಡ್ತಾ ಇದ್ದಂತಹ ಜಾಲ ಇದೀಗ ಪತ್ತೆ ಹಚ್ಚುವಂತಹ ಕೆಲಸಗಳಾಗಿದೆ. ಗಂಗಾವತಿ ಅಕ್ಕಿ ಗಿರಣಿಗಳಲ್ಲಿ ಪಾಲಿಶನ್ನ ಮಾಡಿ ಸಾಗಣೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಮಹಾರಾಷ್ಟ್ರ ಏಜೆಂಟ್ಗಳ ಮುಖಾಂತರ ವಿದೇಶಿಗಳಿಗೆ ಅಕ್ಕಿಯನ್ನ ರಫ್ತು ಮಾಡಲಾಗ್ತಾ ಇರುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಕಳ್ಳ ಸಾಗಣೆ ಜಾಲದ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಕ್ಕೆ ಇದೀಗ ಆಗ್ರಹಿಸಲಾಗ್ತಾ ಇದೆ. ಬಡವರ ಹೊಟ್ಟೆ ತುಂಬಬೇಕಿದ್ದಂತಹ ಈ ಅನ್ನಭಾಗ್ಯ ಯೋಜನೆಯ ಅಕ್ಕಿಯೇ ಇದೀಗ ವಿದೇಶದ ಮಾರುಕಟ್ಟೆಯನ್ನ ಸೇರ್ತಾ ಇದೆ. ಮಹಾರಾಷ್ಟ್ರ ಮಾರ್ಗವಾಗಿ ದುಬೈ ತಲುಪಿ ಸಿಂಗಾಪುರಕ್ಕೆ ಅಕ್ಕಿಯನ್ನ ಕಳ್ಳ ಸಾಗಣೆ ಮಾಡ್ತಾ ಇದ್ದಂತಹ ಜಾಲದ ಬೆಚ್ಚಿ ಬೀಳಿಸುವಂತಹ ಮಾಹಿತಿ ಹೊರಬಿದ್ದಿದೆ. ಅಷ್ಟೇ ಅಲ್ಲ ನೋಡಿ, ಈ ಒಂದು ಅಕ್ರಮಕ್ಕೆ ಹಾವೇರಿ ಎಪಿಎಂಸಿಯ ನಕಲಿ ಮುದ್ರೆ ಹಾಗೂ ನಕಲಿ ದಾಖಲೆಗಳನ್ನ ಬಳಸಿರುವಂತಹ ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಅನ್ನಭಾಗ್ಯ ಯೋಜನೆಯಡಿ ಬಡ ಮಕ್ಕಳಿಗೆ ವಿತರಿಸಲಾಗುವಂತಹ ಅಕ್ಕಿಯನ್ನೇ ಕಾಳಸಂತೆ ಜಾಲ ಮಹಾರಾಷ್ಟ್ರದ ಮುಖಾಂತರ ವಿದೇಶಿಗಳಿಗೆ ಕಳ್ಳ ಸಾಗಣೆ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರ ಇದೀಗ ಬೆಳಕಿಗೆ ಬರ್ತಾ ಇದೆ. ಕರ್ನಾಟಕದಲ್ಲಿ ಬಿಪಿಎಲ್ ಕುಟುಂಬಗಳಿಗೆ ಉಚಿತವಾಗಿ ನೀಡ್ತಾ ಇದ್ದಂತಹ ಈ ಅಕ್ಕಿನ ಪಾಲಿಶ್ ಮಾಡಿದ್ದು ಅಲ್ಲದೆ ದುಬೈ, ಸಿಂಗಾಪುರ ಸೇರಿದಂತೆ ಹಲವು ದೇಶಗಳಿಗೆ ರಫ್ತು ಮಾಡಲಾಗ್ತಾ ಇದೆ ಅನ್ನುವಂತಹ ಬೆಚ್ಚಿ ಬೀಳಿಸುವಂತಹ ಮಾಹಿತಿ ಹೊರಬೀಳ್ತಾ ಇದೆ. ಇತ್ತೀಚೆಗೆ ನೋಡಿ, ಗದಗ ನಗರದ ಹೊರವಲಯದಲ್ಲಿ ಅನುಮಾನಾಸ್ಪದವಾಗಿ ಸಾಗಿಸ್ತಾ ಇದ್ದಂತಹ ಲಾರಿಯನ್ನ ತಡೆದಿದ್ದಾರೆ ಪೊಲೀಸ್ನವರು. ತಡೆದಂತಹ ಸಂದರ್ಭದಲ್ಲಿ ಪರಿಶೀಲನೆ ಮಾಡಲಾಗಿದೆ. ಮತ್ತೆ ಆ ಲಾರಿ ಚಾಲಕನ ಬಳಿ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಸುಮಾರು 32 ಟನ್ ಅನ್ನಭಾಗ್ಯ ಅಕ್ಕಿಯನ್ನ ನಾವು ಮಾರಾಟ ಮಾಡ್ತಾ ಇದ್ದೇವೆ ಅನ್ನುವಂತಹ ವಿಚಾರವನ್ನ ಆತ ಬಾಯ್ಬಿಟ್ಟಿದ್ದಾನೆ. ಸೊ ಆ ಅಕ್ಕಿಯನ್ನ ಇದೀಗ ವಶಪಡಿಸಿಕೊಳ್ಳುವಂತಹ ಕೆಲಸವನ್ನ ಮಾಡಲಾಗಿದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಕಳ್ಳ ಸಾಗಣೆ ಮಾಡಲಾಗ್ತಾ ಇದೆ ಅಂತ ಹೇಳಿ. ಹಾವೇರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ನಕಲಿ ಮುದ್ರೆಯನ್ನು ಕೂಡ ಇಲ್ಲಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಎಷ್ಟೋ ಜನ ಅನ್ನ ಇಲ್ಲ ಅಂತ ಸಾಯ್ತಾ ಇದ್ದಾರೆ. ಅನ್ನಭಾಗ್ಯ ಅಕ್ಕಿ ಚೀಲಗಳನ್ನು ಅಧಿಕಾರಿಗಳು ಈಗ ವಶಪಡಿಸಿಕೊಂಡಿದ್ದಾರೆ. ತನಿಖೆಯನ್ನ ಕೂಡ ನಡೆಸಲಿಕ್ಕಿದ್ದಾರೆ. ಎಷ್ಟು ವರ್ಷಗಳಿಂದ ಈ ರೀತಿಯಾಗಿ ಕಳ್ಳ ಸಾಗಣೆಯನ್ನ ಮಾಡ್ತಾ ಇದ್ರು, ಎಷ್ಟೆಷ್ಟು ಅಕ್ಕಿ ಕಳ್ಳ ಸಾಗಣೆ ಆಗಿದೆ, ಇದೊಂದೇ ಭಾಗದಲ್ಲಿ ಈ ರೀತಿಯಾಗಿ ಕಳ್ಳ ಸಾಗಣೆ ಮಾಡ್ತಾ ಇದ್ರ ಅಥವಾ ಬೇರೆ ಬೇರೆ ಭಾಗದಲ್ಲೂ ಕೂಡ ಈ ರೀತಿಯಾಗಿ ಕಳ್ಳ ಸಾಗಣೆ ಮಾಡ್ತಾ ಇದ್ರ ಅನ್ನೋದರ ಕುರಿತ ತನಿಖೆ ಆಗ್ಬೇಕಾಗಿದೆ. ಬರೀ ಬೇರೆ ಬೇರೆ ದೇಶಗಳಿಗೆ ಸಾಗಣೆ ಮಾಡ್ತಾ ಇದ್ರ ಅಥವಾ ನಮ್ಮ ದೇಶದಲ್ಲೂ ಕೂಡ ಇದ್ಕೊಂಡು ಈ ರೀತಿಯಾಗಿ ವ್ಯಾಪಾರ ವಹಿವಾಟುಗಳನ್ನ ನಡೆಸ್ತಾ ಇದ್ರ, ಇದರ ಹಿಂದೆ ಯಾರಿದ್ರು, ಯಾರು ಇದಕ್ಕೆ ಕುಮ್ಮಕ್ಕನ್ನ ಕೊಡ್ತಾ ಇದ್ರು ಅನ್ನೋದರ ಕುರಿತ ತನಿಖೆ ಆಗ್ಬೇಕಾಗಿದೆ. ತನಿಖೆಯ ನಂತರ ಈ ಜಾಲ ಎಲ್ಲಿಯವರೆಗೂ ಹಬ್ಬಿದೆ ಅನ್ನೋದು ಗೊತ್ತಾಗುತ್ತೆ.